ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಅಂಗನವಾಡಿನಲ್ಲಿ ಕೊಡೋ ಮಿಲ್ಕ್ ಪೌಡರ್ನಿಂದ 10 ನಿಮಿಷದಲ್ಲಿ ನಾವು ಈ ಸ್ವೀಟನ್ನು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದು ಕಾಯಿಸಿರೋ ಹಾಲೇ, ಸ್ವಲ್ಪ ತಣ್ಣಗಾಗಿರೋದನ್ನು ತಗೊಳ್ಳಿ. ಹಾಗೆ ಇಲ್ಲಿ ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಅದರಲ್ಲಿ 1-2 ಸ್ಪೂನ್ ಕಮ್ಮಿ ಆಗಿರ್ಬೋದು ಅಷ್ಟು ಹಾಲು ಪೌಡರ್ನ ತೊಗೊಳ್ಳಿ. ಹಾಗೆ ಅದೇ ಕಪ್ನಲ್ಲಿ ಸೇಮ್ ಕಪ್ಪು ನಾನು 1 ಕಪ್ಪು ಪೂರ್ತಿ ಇದು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನಷ್ಟು ತುಪ್ಪ, ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು ತವಾನ ತೊಗೊಂಡಿದ್ದೀನಿ. ಆದಷ್ಟು ನೀವು ನಾನ್ ಸ್ಟಿಕ್ ತವಾನ ಯೂಸ್ ಮಾಡಿ. ನೋಡಿ, ಈಗ ತುಪ್ಪನ ಹಾಕೋತಾ ಇದ್ದೀನಿ, ಹಾಗೆ ಹಾಲನ್ನು ಸುಧಾ ಹಾಕೋತಾ ಇದ್ದೀನಿ. ನೀವು ಫ್ಲೇಮ್ನ ಫುಲ್ಲು ಕಮ್ಮಿನಲ್ಲಿ ಇಟ್ಕೊಂಡು ಹಾಕೊಳ್ಳಿ. ಇಲ್ಲಾಂದರೆ ಫಸ್ಟು ನೀವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲು, ತುಪ್ಪ ಮತ್ತು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಗ್ಯಾಸನ್ನು ಹಚ್ಚಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ಮಿಲ್ಕ್ ಪೌಡರ್ ಇವು 3 ಹಾಕ್ಕೊಂಡು ನೀಟಾಗಿ ಸ್ವಲ್ಪನೂ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ತುಂಬ ಬೇಗ ಮಿಕ್ಸ್ ಆಗಿಬಿಡುತ್ತೆ. ಆದಷ್ಟು ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ಮೇಲೆ ಒಂದೊಂದೇ ನಿಮಿಷ ತುಂಬ ಬೇಗ ಮಾಡ್ಕೊಬಿಡ್ಬೋದು ನಾವು ಈ ಸ್ವೀಟನ್ನು. ನೋಡಿ, ಇವಾಗೆಲ್ಲ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ. ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು. ಈ ಥರ ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೆ ನೀವು ತೊಗೊಂಡಿರೋ ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ಆದಷ್ಟು ನೀವು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಳಿ. ತುಂಬ ಬೇಗ ಆಗೋದ್ರಿಂದ ಇದು ಸ್ವೀಟು. ಸಕ್ಕರೆ ಹಾಗೆ ಹಾಕಿದ್ರೆ ಅದು ಸ್ವಲ್ಪ ಕರಗೋದಿಲ್ಲ, ಹಾಗೆ ಸಿಗುತ್ತೆ. ಆದಷ್ಟು ನೀವು ಪೌಡರ್ ಮಾಡಿ ಹಾಕ್ಕೊಳ್ಳಿ. ನೀವು ಏಲಕ್ಕಿನ ಬೇಕಿದ್ರೆ ಪುಡಿ ಮಾಡಿರೋದಿಲ್ಲ ಅಂದರೆ ಈ ಸಕ್ಕರೆಗೆ ನೀವು 1-2-3 ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಸಕ್ಕರೆ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸಕ್ಕರೆನೂ ಅಷ್ಟೇ, ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಫುಲ್ಲು 1 ಕಪ್ಪಷ್ಟು ನೀವು ಹಾಕೋಬೋದು. ಇಲ್ಲಾಂದರೆ 1/4 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಸ್ವೀಟ್ ಬೇಕು ಅನಿಸಿದ್ರೆ ಮಾತ್ರ 3/4 ಕಪ್ಪಷ್ಟು ಹಾಕೊಳ್ಳಿ. ನೋಡಿ, ಸಕ್ಕರೆ ಹಾಕಿದ್ಮೇಲೆ ಈ ಥರ ತೆಳುವಾಗುತ್ತೆ. ಒಂದೇ 1 ನಿಮಿಷದಲ್ಲಿ ಇದು ಗಟ್ಟಿ ಆಗ್ತಾ ಬರುತ್ತೆ. ನೀವು ಸ್ವಲ್ಪ ಈಗ ಫ್ಲೇಮ್ನ ಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋಬೋದು. ಒಂದೇ 1 ನಿಮಿಷದಲ್ಲಿ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ಥರ ಎಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ನೀಟಾಗಿ ಕರಗಿದ್ಮೇಲೆ ಬೇಗ ಗಟ್ಟಿಯಾಗುತ್ತೆ. ನೀವು ಎಲ್ಲ ಪದಾರ್ಥ ಹಾಕಿದ್ಮೇಲೆ ಒಂದೊಂದೇ ನಿಮಿಷ ತುಂಬ ಬೇಗ ಆಗಿಬಿಡುತ್ತೆ ಇದು ಸ್ವೀಟು. ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತು ಅಂತ. 1 ನಿಮಿಷದಲ್ಲಿ ಆಗೋಗ್ಬಿಡತ್ತೆ. ಆದಷ್ಟು ನೀವು ನಾನ್ ಸ್ಟಿಕ್ ತವನ ಯೂಸ್ ಮಾಡಿದ್ರೆ ತಳ ಅಂಟೋದಿಲ್ಲ, ಬೇಗ ಆಗೋದ್ರಿಂದ ಇದು ಸ್ವೀಟು. ಸ್ವಲ್ಪನೂ ನೀವು ಆ ಕಡೆ ಈ ಕಡೆ ತಿರುಗೋ ಆಗಿಲ್ಲ, ಅಷ್ಟು ಬೇಗ ಆಗಿಬಿಡುತ್ತೆ. ನೋಡಿ, ಇವಾಗ ನಾನು ಅದು ಸ್ವಲ್ಪ ಗಟ್ಟಿ ಆಗ್ತಿದ್ದಾಗೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಅಂದರೆ ಹಸಿ ಕೊಬ್ಬರಿನ ನೀವು ಇದು ರೆಡಿಮೇಡು ಸಿಗುತ್ತೆ. ನಿಮಗೇನಾದರೂ ಇಲ್ಲ ಅನಿಸಿದ್ರೆ ಮನೆಯಲ್ಲಿರೋ ಕೊಬ್ಬರಿನ ಮೇಲ್ಗಡೆ ಕಪ್ಪು ಭಾಗನ ತೆಗೆದುಬಿಟ್ಟು ಈ ಥರ ನೀವು ಪೌಡರ್ ಮಾಡಿ, ಕೊಬ್ಬರಿ ತುರಿನ ಪೌಡರ್ ಮಾಡಿ ಸ್ವಲ್ಪ ಇಟ್ಕೊಳ್ಳಿ ಅಷ್ಟೇ. ಮೇಲ್ಗಡೆ ಕಪ್ಪು ಭಾಗ ತೆಗಿಬೇಕು ಅಷ್ಟೇ.
ನೋಡಿ ಇವಾಗೆಲ್ಲ ನಾನು ಕೊಬ್ಬರಿ ಹಾಕಿದ್ಮೇಲೂ ಅಷ್ಟೇ ಮುಂದೆ ನಿಮಿಷ ನೋಡಿ ಎಷ್ಟು ಬೇಗ ಮಿಕ್ಸ್ ಮಾಡ್ತಿದ್ದಾಗೇ ಗಟ್ಟಿ ಆಗ್ತಿದೆ. ಈ ಥರ ಸ್ವಲ್ಪ ಗಟ್ಟಿ ಆಗ್ತಿದ್ದಾಗೇ ನೀಟಾಗಿ ಇದು ಉಂಡೆ ಕಟ್ಟೋದಕ್ಕೆ ಬರುತ್ತೆ ನೋಡಿ. ಸ್ವಲ್ಪನೂ ಅಂಟಬಾರ್ದು. ಈ ಥರ ನೋಡಿ ಇದು ಕೊಬ್ಬರಿನ ಹಾಕಿರೋದ್ರಿಂದ ಅದರಲ್ಲೇ ಜಿಡ್ಡಿನ ಅಂಶ ಎಲ್ಲ ಇರುತ್ತೆ. ನೀವು ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಇನ್ನೂ 1 ಸ್ಪೂನಷ್ಟು ಸ್ವಲ್ಪ ನಾನು ತೊಗೊಂಡಿರೋದ್ರಲ್ಲಿ ಸ್ವಲ್ಪ ತುಪ್ಪ ಇತ್ತು, ಆ ತುಪ್ಪನ ಹಾಕೋತಾ ಇದ್ದೀನಿ. ನೀವು ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ ಕೊಬ್ಬರಿ ಹಾಕಿರೋದ್ರಿಂದ. ನಾನು ಬೌಲಲ್ಲಿ ಇತ್ತಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಹಾಕೋತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಫುಲ್ ಏಲಕ್ಕಿ ಪೌಡರ್ ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆಲ್ಲ ಅಷ್ಟು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಸ್ವೀಟ್ ರೆಡಿ ಆಗೇ ಹೋಯಿತು. ತುಂಬ ಬೇಗ ನಾವು ಮಾಡ್ಕೋಬೋದು. ಯಾವುದಾದ್ರೂ ಸ್ವೀಟ್ನ ನೀವು 5 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲಿ ಮಾಡ್ಕೋಬೇಕು ಅನಿಸಿದ್ರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಎಲ್ಲ ಫುಲ್ಲು ರೆಡಿಯಾಗಿದೆ, ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ. ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಕೈ ಸುಡುತ್ತಲ್ವ, ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಉಂಡೆನ ಕಟ್ಕೋಬೋದು. ಬಿಸಿನಲ್ಲೇ ಕಟ್ಕೋಬೇಕು, ಇಲ್ಲಾಂದರೆ ಉಂಡೆ ಕಟ್ಟೋಕ್ಕಾಗಲ್ಲ ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಒಂದು 10 ನಿಮಿಷ ಬಿಟ್ಟು ಉಂಡೆನ ಕಟ್ಕೊಳ್ಳಿ. ನೋಡಿ ಇದೆಲ್ಲ ಈಗ ತಣ್ಣಗಾಗಿದೆ. ಸ್ವಲ್ಪ ಕೈಗೆ ಬೆಚ್ಚಗೆ ಸುಡ್ತಾಯಿದ್ರು ಸಾಕು. ಇಲ್ಲ ನೀವು ಟೈಮ್ ಇದ್ದರೆ ಫುಲ್ಲು ತಣ್ಣಗೆ ಮಾಡಿಕೊಂಡು ನೀವು ಕಟ್ಕೋಬೋದು. ಬಿಸಿನಲ್ಲೇ ಕಟ್ಕೋಬೇಕು ಇಲ್ಲ ತುಂಬ ಆರೋದ್ಮೇಲೆ ಕಟ್ಕೋಬೇಕು ಅಂತ ಏನಿಲ್ಲ. ನೀವು ಸ್ವಲ್ಪ ಕೈ ಸುಡುತ್ತೆ ಅಂತ ಒಂದು 10 ನಿಮಿಷ ಸೈಡಲ್ಲಿ ಇಟ್ಟು ನೀವು ಉಂಡೆನ ಕಟ್ಕೋಬೋದು. ನೋಡಿ ಈ ಥರ ನಾನು ಉಂಡೆನ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ನೀವು ಮಾಡಿಕೊಂಡು ಕಟ್ಕೋಬೋದು. ಇಲ್ಲ ಸಿಲಿಂಡರ್ ಶೇಪ್ನಲ್ಲೂ ನೀವು ಸುಧಾ ಮಾಡ್ಕೋಬೋದು. ಈಗ ನಾನು ಉಂಡೆನ ಕಟ್ಕೊಂಡು ಆ ಉಂಡೆನ ನಾನು ಸ್ವಲ್ಪ ಕೊಬ್ಬರಿ ಪುಡಿನ ಈ ಥರ ಎತ್ತಿಟ್ಕೊಂಡಿದ್ದೆ. ಒಂದು 2-3 ಸ್ಪೂನ್ನಷ್ಟು ಆದರೆ ನಾನು ಮಾಡಿರೋ ಸ್ವೀಟಿಗೆ ಸಾಕಾಗುತ್ತೆ. ಈ ಥರ ಆದಷ್ಟು ನೀವು ಕೊಬ್ಬರಿ ಪುಡಿನ ಫುಲ್ಲು ನುಣ್ಣಗೆ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳಿ. ಆಗ ಆ ಉಂಡೆಗೆ ಚೆನ್ನಾಗಿ ಕಚ್ಚುತ್ತೆ. ನೋಡಿ ಈ ಥರ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಉಂಡೆನ ಕಟ್ಕೊಂಡು ಈ ಥರ ಕೊಬ್ಬರಿ ಪುಡಿನಲ್ಲಿ ಹಾಕ್ಕೊಂಡು ಈ ಥರ ಫುಲ್ಲು ಕೊಬ್ಬರಿ ಕಚ್ಚೋ ಹಾಗೆ ನೀವು ಉಂಡೆನ ರೋಲ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಎಲ್ಲ ಉಂಡೆನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ನಾವು ತುಂಬ ಬೇಗ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಹಾಲು ಪೌಡರ್ ಇದ್ದರೆ ವೇಸ್ಟ್ ಮಾಡಬೇಡಿ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೂ ಒಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.